ಯಾಕೆ ಚಲ್ದೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗಿಬಿಡುತ್ತೆ. ತುಪ್ಪ ಎಲ್ಲ ಹಾಕಿ ಮಾಡಿರ್ತಾರೆ. ತುಪ್ಪ ನೋಡಿ ಇಲ್ಲೆಲ್ಲ ತುಪ್ಪ ಕಾಣಿಸ್ಬಿಡುತ್ತೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಈ ಕಡೆ ಬಂದಿದ್ದೆ, ಜಯನಗರ ಕಡೆಗೆ ಹಂಗೆ ಬರ್ತಾ ಇದ್ದೆ. ಇನ್ನು ಮುಂದೆ ನ್ಯಾಷನಲ್ ಕಾಲೇಜ್ ಇದೆ, ಅದ್ರ ಹಿಂದೆ ಇಲ್ಲಿ ಬಿರಿಯಾನಿಗೆ ಕ್ರೌಡ್ ನೋಡ್ಬಿಟ್ಟು ಶಾಕ್ ಆಯಿತು. ಏನಂದರೆ ದಿರಿ ಸಲಾಟ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಇದೊಂಥರ ಇಲ್ಲಿ ಬಂದ ತಕ್ಷಣವೇ ಒಂಥರ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇದೆ. ಇಲ್ಲಿ ಸಿಗೋದು ಬಿರಿಯಾನಿ ಕಬಾಬ್ ಎರಡೇ. ಓಕೆ, ಪನ್ನೀರ್ ಬಿರಿಯಾನಿ ಸಿಗುತ್ತೆ, ಅದೇ ರೀತಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಅದೇ ರೀತಿ ಮ್ಯಾಂಗೋ ಬಿರಿಯಾನಿ ಸಿಗುತ್ತೆ. ಈ 3 ಐಟಮು ಮತ್ತು ಅದ್ರ ಜೊತೆಗೆ ಕಬಾಬ್ ಮಾತ್ರ ಸಿಗುತ್ತೆ. ಇಲ್ಲಿ ತುಂಬ ಇದಕ್ಕೋಸ್ಕರನೇ ಒಂದು ಬೇರೆ ಫ್ಯಾನ್ ಬೇಸ್ ಇದೆ. ತುಂಬ ಜನ ಆಲ್ರೆಡಿ ಬಂದು ಇನ್ನೂ ಟೈಮ್ ಬಂದ್ಬಿಟ್ಟು 8 ಗಂಟೆಗೆ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು 9:30ಗೆ ಎಷ್ಟು ಜನ ಬರ್ಬೋದು ಹೇಳಿ. ಓಕೆ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಯಿತು ಅಂತೆ. ಈಗ ಈ ಫುಡ್ ಟ್ರಕ್ನ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಹಳೆ ಮಾಡೆಲ್ ಟ್ರಕ್ ಇದು. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದಂತಹ ಟ್ರಕ್ಕು. ಬನ್ನಿ ಈ ಕಡೆ ತೋರಿಸ್ತೀನಿ ಟ್ರಕ್ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಈ ಟ್ರಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ತುಂಬ ಹಳೇ ಕಾಲದ್ದು. ಸಲಾಟ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಇದನ್ನ ಫುಡ್ ಟ್ರಕ್ ಮಾಡಿಕೊಂಡು ಇಲ್ಲಿ ಬಿರಿಯಾನಿನ ಸರ್ವಿಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಇದೆಲ್ಲನೂ ಇದು ನೋಡ್ಬೋದು. ಇದು ಹೋಗೋದು ನ್ಯಾಷನಲ್ ಕಾಲೇಜ್ ಹೋಗುತ್ತೆ. ಮುಂದೆ ಹೋದರೆ ನ್ಯಾಷನಲ್ ಕಾಲೇಜು ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಏನು ಇಲ್ಲಿ ಲೊಕೇಶನ್ ಇದೆ. ಇಲ್ಲೊಂದು ಸರ್ಕಲ್ ಇದೆ, ಸರ್ಕಲ್ ಪಕ್ಕದಲ್ಲೇ ಇರುವಂತಹ ಲೊಕೇಶನ್ನು. ಇದೊಂದು ಹಾಸ್ಪಿಟಲ್ ಬ್ಯಾಕ್ ಸೈಡ್ ಇರುವಂಥದ್ದು. ಇದಕ್ಕೆ ಏನು ಅಂದರೆ ಒಂದು ಬಿರಿಯಾನಿ ತೊಗೊಂಡ್ರೆ, ನಾನು ನೋಡ್ದಂಗೆ ಏನಂದರೆ ಒಂದು ಬಿರಿಯಾನಿ ತೊಗೊಂಡ್ರೆ 2-3 ಜನ ತಿಂತಾಯಿದ್ದಾರೆ. ಅಂದರೆ ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನಬೇಕು ಅಂತೇಳ್ಬಿಟ್ಟು ತಿಂತಾಯಿದ್ದಾರೆ. ಬನ್ನಿ ಇವಾಗ ನೋಡೋಣ, ನಾವು ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳ್ಬಿಟ್ಟು ಕಸ್ಟಮರ್ ತಿಂದವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಚೆನ್ನಾಗಿದೆ ಬ್ರೋ, ಆರಾಮಾಗಿ ಬಂದು ತಿನ್ಬೋದು. ವರ್ತು, ರೀಸನಬಲ್ ಪ್ರೈಸು. ನೈಟ್ ಟೈಮ್ ಆದರೆ ಆರಾಮಾಗಿ ಬಂದು ತಿನ್ಬೋದು. ಚೆನ್ನಾಗಿದೆ ಬ್ರೋ, ಸ್ವಲ್ಪ ಸ್ಪೈಸಿಯಾಗಿ ಒಂಥರ ಫ್ಲೇವರ್ಫುಲ್ ಆಗೈತೆ. ಇವತ್ತೇ ಫಸ್ಟ್ ಬಂದಿರೋ ಬರ್ತಾ ಇತ್ತು? ಇಲ್ಲ, ಥರ್ಡ್ ಟೈಮ್ ಬರ್ತಾ ಇದೆ. ಥರ್ಡ್ ಟೈಮ್? ಹಾಂ. ಅಂದರೆ ನಾರ್ಮಲ್ ಬಿರಿಯಾನಿ ತಿನ್ನೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತೆ? ಇದು ಒಂಥರ ಹೈದ್ರಾಬಾದಿ ಟೈಪ್ ಫೀಲ್ ಬರುತ್ತೆ. ಒಂಥರ ಗ್ರೇವಿ ಆಗಿ ಎಲ್ಲ ಚೆನ್ನಾಗಿದೆ ಬ್ರೋ. ಪೀಸಸ್ಸು ಅಷ್ಟೇ ಟೆಂಡರ್ ಆಗೈತೆ. ಹಾಂ, ನಾವು ಇದು ಚಿಕನ್ ಬಿರಿಯಾನಿ ಇಸ್ಕೊಂಡಿದ್ದೀವಿ. ಹಾಂ, ಅಂದರೆ ಇಲ್ಲಿ ಬಂದ ತಕ್ಷಣವೇ ಒಂದು ಘಮ ಅನ್ನೋ ಒಂದು ಸ್ಮೆಲ್ ಬರುತ್ತೆ. ಹಾಂ, ಆ ಸ್ಮೆಲ್ಗೆ ಪೆದಾಗಿ ಹೋಗುತ್ತೆ. ಹಾಂ ಹೌದು ಬ್ರೋ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ ಕ್ರೌಡ್ ಆಗೋಗುತ್ತೆ. ಇದು ಇನ್ನು ಸ್ಟಾರ್ಟಿಂಗ್ ಅಲ್ಲ, 7 o'clock 8 o'clock. ಆಲ್ಮೋಸ್ಟ್ 9-10 ಆಗಿದ ತಕ್ಷಣ ಫುಲ್ ಕ್ರೌಡ್ ಆಗೋಗುತ್ತೆ. ಅಂದರೆ ನೀವು ಇದು ಥರ್ಡ್ ಟೈಮ್ ಬರ್ತಾರೆ? ಹಾಂ, ಥರ್ಡ್ ಟೈಮ್ ಬರ್ತಾರೆ. ಅಂದರೆ ರೆಫರ್ ಮಾಡ್ಬೋದು? ಹಾಂ, ಆರಾಮಾಗಿ ಬನ್ನಿ. ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬೋದು ಬ್ರೋ. ಕಬಾಬು ಅಷ್ಟೇ ಫುಲ್ ಟೇಸ್ಟಿ ಸ್ಪೈಸಿ ಆಗಿರುತ್ತೆ, ತಿನ್ಬೋದು ಬ್ರೋ. ವರ್ತು ಬ್ರೋ. ಹಾಂ, ಬರ್ತೈತೆ. ಇವಾಗ ನಾವು ಕೂಡ ಒಂದು ಬಿರಿಯಾನಿನ ತಗೊಂಡಿದ್ದೀವಿ. ನೋಡಿ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಫುಲ್ಲು ಏನು ಪ್ಲೇಟ್ ಇದೆ ಫುಲ್ ತುಂಬೋಗಿದೆ. ಮೇಲ್ಗಡೆ ಈರುಳ್ಳಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ಒಂಥರ ಹೈದ್ರಾಬಾದಿ ಬಿರಿಯಾನಿ, ಬಟ್ ಹೈದ್ರಾಬಾದಿ ಬಿರಿಯಾನಿಲೇ ಡಿಫ್ರೆಂಟ್ ಸ್ಟೈಲು, ಡಿಫ್ರೆಂಟ್ ಟೇಸ್ಟು. ತುಂಬ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದಕ್ಕೆ ಪಿದ ಆಗಿದ್ದಾರೆ. ತುಂಬ ಜನ, 1 ವರ್ಷ ಆಯಿತು, ತುಂಬ ಜನ ಪಿದ ಆಗಿದ್ದಾರೆ. ಈಗ ಬಾಸ್ಮತಿ ರೈಸು ನೋಡ್ಬೋದು. ಆಹಾ, ಸ್ಮೆಲ್ಲು ಅಂದರೆ ಸ್ಮೆಲ್ ತೊಗೊಂಡ ತಕ್ಷಣವೇ ಆಹಾ ಅನಿಸ್ಬಿಡುತ್ತೆ. ಇವಾಗ ಪೀಸ್ಗಳನ್ನ ತೋರಿಸ್ತೀನಿ. ಇವ್ರದ್ದೇ ಆದ ಮಸಾಲೆಯನ್ನು ಹಾಕ್ಬಿಟ್ಟು ನೋಡಿ, ನಿಮಗೆ ಬೇರೆ ಕಡೆ ಬಿರಿಯಾನಿ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇವ್ರದ್ದೇ ಆದ ಪೀಸ್ಗಳು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ರೇವಿ ಥರ. ಇದಕ್ಕೆ ಇವರು ಆಲ್ಮೋಸ್ಟ್ ಗ್ರೇವಿ ಅಥವಾ ಮೊಸರು ಬಜ್ಜಿ ಈ ಥರ ಏನೂ ಬೇಡವೇ ಬೇಡ, ಇದರಲ್ಲೇ ತಿಂದ್ರೇ ತುಂಬೋಗುತ್ತೆ ಹೊಟ್ಟೆ. ಇವಾಗ ನೆಕ್ಸ್ಟು ಇನ್ನೊಂದು ಪೀಸ್ ನೋಡೋಣ. ಇಲ್ಲಿ ಪೀಸ್ಗಳು ಕೂಡ ಏನು ಕಡಿಮೆ ಕೊಟ್ಟಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಈ ಮಸಾಲೆ ಇದೆಯಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ಮಸಾಲೆ ಐಟಮು, ಈ ಐಟಮ್ ಇದೆಯಲ್ಲ ಮಸಾಲೆದು, ಇದೇ ಸ್ಪೆಷಲ್ ಮೇನಾಗಿ. ಓಕೆ, ಇವಾಗ ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಬಾಯಲ್ಲಿ ಇಟ್ಟ ತಕ್ಷಣ ಕರಗಿಬಿಡುತ್ತೆ. ತುಪ್ಪ ಎಲ್ಲ ಹಾಕಿ ಮಾಡಿರ್ತಾರೆ. ತುಪ್ಪ ನೋಡಿ ಇಲ್ಲೆಲ್ಲ ತುಪ್ಪ ಕಾಣಿಸ್ಬಿಡುತ್ತೆ. ಮಸಾಲೆ
ಹಾಂ ಹಾಂ, ಇದೇ ಒಂದು ಡಿಫ್ರೆಂಟ್ ಸ್ಟೈಲು, ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿದೆ. ಇಷ್ಟು ಜನ ಯಾಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯಿತು. ತುಂಬ ಚೆನ್ನಾಗಿದೆ. ಜೊತೆಗೆ ಪೀಸ್ಗಳ ಜೊತೆ ತಿನ್ನೋದಂದ್ರೆ ಅಲ್ಟಿ ಅಲ್ಟಿ. ನಾರ್ಮಲ್ ಬಿರಿಯಾನಿ ಅಥವಾ ಬೇರೆ ಬೇರೆ ಬಿರಿಯಾನಿಗಳು ತಿನ್ನೋದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಇದೆ. ಒಂದು ಸಲ ಬನ್ನಿ. ಶಾಲಟ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಬಸವನಗುಡಿ, ನಿಯರ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ತಿರ ಇರೋದು. ಲೊಕೇಶನ್ ಬೇಕಾದ್ರೆ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಒಂದು ಪೀಸ್ ನೋಡ್ಬಿಡೋಣ ಫಸ್ಟು. ಪೀಸು ಅಲ್ಟಿ. ಆಹಾ, ಆ ಮಸಾಲೆ ಸ್ವಾದ ಅಷ್ಟೊಂದೇನು ಖಾರ ಏನಿಲ್ಲ, ಮೀಡಿಯಮ್ ಆಗಿದೆ. ಕೆಲವರು ಮಸಾಲೆ ಜಾಸ್ತಿ ಹಾಕ್ಬಿಟ್ಟು ಖಾರ ಖಾರ ಅಂತಾರಲ್ಲ, ಖಾರ ಇಲ್ಲ. ಇವ್ರದ್ದೇ ಆದ ಮಸಾಲೆ. ಆಹಾ, ತುಂಬ ಚೆನ್ನಾಗಿದೆ. ಬಾಸ್ಮತಿ ರೈಸು ಅದ್ರ ಜೊತೆಗೆ ಹಿಂಗೆ ತಿನ್ನೋ ಟೇಸ್ಟೇ ಬೇರೆ. ಇಲ್ಲಿ ಕಾರಲ್ಲಿ ಹಾಕಿ ತಿಂದು ಫ್ರೆಂಡ್ಸು, ಫ್ಯಾಮ್ಲಿ, ಅದೇ ರೀತಿ ಕಾಲೇಜವರು ಅವರೆಲ್ಲ ಬಂದುಬಿಟ್ಟು ಫ್ರೆಂಡ್ಸ್ ಎಲ್ಲನೂ ಬಂದು ತಿಂತಾಯಿದ್ರು. ಯಾಕೆ ಇಷ್ಟು ಕ್ರೇಜು ಅಂತೇಳ್ಬಿಟ್ಟು ಇವತ್ತು ಗೊತ್ತಾಗ್ತದೆ. ನಾನು ಈ ಕಡೆ ಬಂದಾಗ ತಿಂತಾಯಿದ್ದೀನಿ. ಅಂದರೆ ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಬಾಯಲ್ಲಿ ಇಟ್ಟ ತಕ್ಷಣ ಅದರ ಸ್ವಾದ ಆಗಿರ್ಬೋದು ಅಥವಾ ಅದರ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇದಕ್ಕೆ ಯಾವುದೇ ಗ್ರೇವಿ ಬೇಡ, ಯಾವುದೇ ಮೊಸರು ಬಜ್ಜಿ ಬೇಡ, ಎಂಥದ್ದು ಬೇಡ. ಹಾಗೆ ತಿಂತಾಯಿದ್ರೆ ಆಹಾ ಅನ್ನಿಸ್ಬಿಡುತ್ತೆ ಒಂದು ಸತಿ. ಅಲ್ಟಾಗೈತೆ. ಡಿಸ್ಕ್ರಿಪ್ಷನ್ಲೂ ಕೂಡ ಲಿಂಕ್ ಹಾಕಿರ್ತೀನಿ, ಬನ್ನಿ ಟೇಸ್ಟ್ ಮಾಡಿ. ದಿ ಶಾಲಟ್ ಬಿರಿಯಾನಿ. ಇಷ್ಟು ಜನ ಕ್ರೌಡ್ ಇರೋದಕ್ಕೆ ಈ ಬಿರಿಯಾನಿನೇ ಕಾರಣ. ಅದ್ರ ಜೊತೆಗೆ ಇವ್ರ ಹತ್ರ ಚಿಕನ್ ಬಿರಿಯಾನಿ ಸಿಗುತ್ತೆ, ಅದೇ ರೀತಿ ಪನ್ನೀರ್ ಬಿರಿಯಾನಿ ಸಿಗುತ್ತೆ, ಅದೇ ರೀತಿ ಮ್ಯಾಂಗೋ ಬಿರಿಯಾನಿ ಅಂತ ಸಿಗುತ್ತೆ. ಅದ್ರ ಜೊತೆಗೆ ಕಬಾಬ್ ಕೂಡ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರು. ತಿಂದವರು ಕೂಡ ಚೆನ್ನಾಗಿರುತ್ತೆ. ನಾನೇನು ಫಸ್ಟ್ ಟೈಮು, ಸೆಕೆಂಡ್ ಟೈಮು, ಥರ್ಡ್ ಟೈಮ್ ಎಲ್ಲ ಬರ್ತಾಯಿದ್ದೀವಿ, ಒಂದ್ಸಲ ಟೇಸ್ಟ್ ನೋಡಿದ್ರೆ ಅಂತಂದರು. ತುಂಬ ಚೆನ್ನಾಗಿದೆ. ಏನು ಹೆಸರು ಇದು? ಸಲಾಡ್ ಬಿರಿಯಾನಿ ಅಂತ. ಈಗ ಇವಾಗಿಂದ ಸ್ಟಾರ್ಟ್ ಇದೆ? ಇದು 1 year ಆಯಿತು ಸರ್. ನಿಯರ್ 1 year ಆಯಿತು. 1 year ಆಯಿತು. ಇದು ಎಲ್ಲಿ ಲೊಕೇಶನ್ ಬರುತ್ತೆ? ಇದು ಕಿಮ್ಸ್ ಹಾಸ್ಪಿಟಲ್ ಹಿಂದೆ ಸರ್, KR ರೋಡು. ಆಮೇಲಿಂದ ಮಕ್ಕಳ ಕೂಟನೂ ಅಂತಾರೆ, ಕೆಂಪೇಗೌಡ ಸ್ಟ್ಯಾಚು ಅಂತ. ಏನೆಲ್ಲ ಬಿರಿಯಾನಿ ಸಿಗುತ್ತೆ ಇಲ್ಲಿ? ನಮ್ಮದು ಪನ್ನೀರ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಆಮೇಲಿಂದ ಮ್ಯಾಂಗೋ ಬಿರಿಯಾನಿ, ಕಬಾಬ್ 3 ಬಿರಿಯಾನಿ ಸಿಗುತ್ತೆ, ಒಂದು ಸ್ಟಾರ್ಟರ್ ಸಿಗುತ್ತೆ ಸರ್. ಮ್ಯಾಂಗೋ ಬಿರಿಯಾನಿ ಏನು ಸರ್? ಅದು ಸಪ್ರೇಟ್ ಸರ್, ರಾ ಮ್ಯಾಂಗೋ ಹಾಕಿ ಮಾಡಿರೋದು ಸರ್. ಅದು ಗ್ರೇವಿ ಮತ್ತು ಪೀಸ್ ಬರುತ್ತೆ. ಆಮೇಲಿಂದ ನಿಮ್ಗೆ ಸಪ್ರೇಟಾಗಿ ರೈಸ್ ಬರುತ್ತೆ. ಸ್ಪೆಷಲ್ ಐಟಮ್ ಸ್ಪೆಷಲ್ ಐಟಮ್. ಅಂದರೆ ವೆಜ್ ಬರುತ್ತಾ, ನಾನ್ ವೆಜ್ ಬರುತ್ತಾ? ಇದು ಪ್ಯೂರ್ ವೆಜ್ ಸರ್. ಮ್ಯಾಂಗೋದು ಪ್ಯೂರ್ ವೆಜ್ ಬರುತ್ತೆ. ಮಿಕ್ಕದ ಎರಡು ಪನ್ನೀರು ವೆಜ್ಜು ಸರ್. ಆಮೇಲಿಂದ ಚಿಕನ್ ಬಿರಿಯಾನಿ ನಾನ್ ವೆಜ್ ಸರ್. ಅಷ್ಟೇ ಅದು ಸಪ್ರೇಟಾಗಿ ಮಾಡ್ತೀರಾ? ಸಪ್ರೇಟಾಗಿ. ಈ ಬಿರಿಯಾನಿಗೆ ಒಂದು ಪ್ಯಾನ್ ಬೇಸ್ ಬೇರೆ ಇದೆ ಅಂತ ಅನ್ಸುತ್ತೆ. ಹಾಂ, ಪ್ಯಾನ್ ಬೇಸ್ ಬೇರೆ ಇದೆ ಸರ್. ಫಾಸ್ಟ್ ಮೂವಿಂಗ್ ಎಲ್ಲ ನಮ್ಮದು ಮ್ಯಾಂಗೋ ಬಿರಿಯಾನಿ, ಆಮೇಲಿಂದ ಚಿಕನ್ ಬಿರಿಯಾನಿ, ಈ ಥರ ಫಾಸ್ಟ್ ಮೂವಿಂಗ್ ಎಲ್ಲ ಇದೆ. ಏನು ಸ್ಪೆಷಲ್ ಇದು? ನಾರ್ಮಲ್ ಬಿರಿಯಾನಿ ಅಂತ ಇದು ಹೈದರಾಬಾದ್ ಬಿರಿಯಾನಿ ಸರ್. ಅಥೆಂಟಿಕ್ ಬಿರಿಯಾನಿ ಅಂತ ಇದು ಮಾಡ್ತಾರೆ. ಹೈದರಾಬಾದ್ ಬಿರಿಯಾನಿ, ದಮ್ ಬಿರಿಯಾನಿ ಥರ ಬರುತ್ತೆ. ಇದರ ಡಿಫ್ರೆಂಟ್ ಸ್ಮೆಲ್ಲು ಕೂಡ ಡಿಫ್ರೆಂಟ್ ಆಗಿದೆ. ಏನು ಟೇಸ್ಟ್ ಫುಲ್ ಆ ಥರ ಇದೆಯಾ? ಹಾಂ ಹೌದು ಸರ್. ಯಾರಿದ್ರು? ಇದು ನಮ್ಮದು ಓನರು 4 ಜನ ಇದ್ದಾರೆ ಸರ್, ಬ್ರದರ್ಸ್ ಸರ್. 4 ಜನ ಸೇರಿ ಫ್ರೆಂಡ್ ಸರ್ಕಲಲ್ಲಿ ಮಾಡಿರೋದು ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಇದು 7:30 1 o'clock ಓಪನ್. ನೈಟ್ 1 o'clock? ನೈಟ್ 1 o'clock. ಸಂಡೇ ರಜೆ ಇರುತ್ತಾ? ಯಾವ ದಿನವೂ ರಜೆ ಇರೋದು ಸರ್. ವೀಕ್ಲಿ 7 days ಓಪನ್ ಇರುತ್ತೆ. ಅದು ಫಾಸ್ಟ್ ಮೂವಿಂಗ್ ಯಾವುದು? ನಮ್ಮದು ಫಾಸ್ಟ್ ಮೂವಿಂಗು ಮ್ಯಾಂಗೋ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಎರಡು ಫಾಸ್ಟ್ ಮೂವಿಂಗ್. ಅಂದರೆ ಪನ್ನೀರ್ ಬಿರಿಯಾನಿ ಮಾತ್ರ ಒಂದೇ ಸಲ ಮಾಡಿಸಿರ್ತೀವಿ, ಬೇಗ ಖಾಲಿ ಆಗಿಬಿಡುತ್ತೆ. ಲೊಕೇಶನ್ ಇನ್ನೊಂದು ಲೊಕೇಶನು ಕಿಮ್ಸ್ ಹಾಸ್ಪಿಟಲ್ ಹಿಂದೆ ಸರ್, KR ರೋಡು, ಕೆಂಪೇಗೌಡ ಸ್ಟ್ಯಾಚು, ಆಮೇಲೆ ಮಕ್ಕಳ ಕೂಟ ಅಂತಲೂ ಕರೀತಾರೆ.